ಬೆಳಗಿನ ಜಾವ 4 ಗಂಟೆಗೆ ಎದ್ರು ಲೇಟ್ ಆಗುತ್ತೆ ಅಂತ ತಿಂಡಿ ತಿಂದೆ ಹೊರಡ್ತೀರಲ್ಲ. ಮಯೂರಿ, ಓ ಕಾಲೇಜ್ಗೆ ಹೊರಟ್ರಾ? ಹುಷಾರಮ್ಮ, ಹುಷಾರ ಕಾಲೇಜ್ ಹೋಗ್ಬಿಟ್ ಬಾ. ಇದೇನಿದು ಹೊಸದಾಗಿ ಇವತ್ತು ಕಾಲೇಜ್ಗೆ ಹೋಗೋ ಥರ ಹೇಳ್ತಿದ್ಯಲ್ಲ? ಹಾಗಲ್ಲ ಅತ್ತಿಗೆ, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರು, ಮುಳ್ಳಿನ ಮೇಲೆ ಬಾಳೆ ಎಲೆ ಬಿದ್ದರು ನಷ್ಟ ಬಾಳೆ ಎಲೆ ತಾನೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಗೋಕರ್ಣದಲ್ಲಿ ಫಾರಿನ್ ಪುಂಡ್ರು ಜಾಸ್ತಿ, ಕಂಪ್ಯೂಟರ್ ಇಟ್ಕೊಂಡು ಅದೇನೇನೋ ಮಾಡ್ತಿರ್ತಾರಂತೆ. ಅದಕ್ಕೆ ಮಯೂರಿ, ಕಾಲೇಜ್ ಹುಡುಗಿ ಆದರೂ ನಿನಗ ಮದುವೆ ಹೆಣ್ಣು, ಕುತ್ತಿಗೆಗೊಂದು ತಾಳಿ ಬೀಳೋ ತನಕ ಕೆಲವರಿಂದ ಹುಷಾರಾಗಿರ್ಬೇಕು. ಸೊಸೆನ್ ಕಂಡ್ರೆ ಮೀನಾಕ್ಷಿಗೆ ಎಷ್ಟು ಪ್ರೀತಿ, ಮಗಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದಾಳೆ. ಜಾಗ್ರತೆ ಹೇಳ್ತಾ ಇದ್ದಾಳೆ. ಇರ್ಬೇಕಲ್ವಾ ಅತ್ತಿಗೆ? ಸರಿ ಸರಿ, ಕಾಲೇಜಿಗೆ ಲೇಟ್ ಆಗ್ತಾ ಇದೆ, ಹೊರಡೆ ಇನ್ನು. ಹುಷಾರಾಗಿ ಹೋಗ್ಬಾ. ಹೊರಡು. ಸರಿ. ಮೇಘ, ಇನ್ನು ಎಷ್ಟೊತ್ತು ಅಂತ ಅವ್ರನ್ನೇ ನೋಡ್ತೀಯಾ? ಏನೇ ಸಾಧಿಸ್ಬೇಕು ಅಂದ್ರೂ ಧೈರ್ಯ ಇರಬೇಕು, ಆದ್ರೆ ನಿಂಗೆ ಧೈರ್ಯನೇ ಇಲ್ವಲ್ಲ? ಹೌದು, ನನಗೆ ಧೈರ್ಯ ಇಲ್ಲ ಕಣೆ. ನನ್ನ ಕಷ್ಟ ನನಗೆ ಗೊತ್ತು. ಈ ಲವ್ ಲೆಟರ್ನ ಅವ್ರಿಗೆ ಹೇಗೆ ಕೊಡ್ಲಿ? ನನಗೊಂದು ಈಸಿ ಮೆಥಡ್ ಹೇಳ್ಕೊಡ್ಲಾ? ಏನು? ಸೀದಾ ರಾಜೀವ್ ಸರ್ ಹತ್ರ ಹೋಗು, ಎಕ್ಸ್ಕ್ಯೂಸ್ ಮೀ ಸರ್ ಅನ್ನು. ಎಸ್ ಅಂತಾರೆ. 5 ನಿಮಿಷ ಮಾತಾಡಬೇಕು ಅಂತ ಪಕ್ಕಕ್ಕೆ ಕರ್ಕೊಂಡು ಹೋಗು. ತಗೊಳ್ಳಿ ಸರ್ ಅಂತ ಲವ್ ಲೆಟ್ರ್ ಕೊಡು. ಹಾಗೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಬಾ. ದೇವರ ಪ್ರಸಾದ ಅನ್ಕೊಂಡ್ಯಾ ಲವ್ ಲೆಟರ್ನ? ನನ್ನ ಪರವಾಗಿ ಈ ಲೆಟರ್ನ ಅವ್ರಿಗೆ ಕೊಟ್ಟು ಬಾ. ತಗೋ. ನನ್ನ ಕೈಯಲ್ಲಾಗಲ್ಲಪ್ಪ. ನೋಡಿದ್ಯಾ, ಬೇರೆ ಲವ್ ಲೆಟರ್ ಕೊಡೋಕೆ ನಿಂಗೆ ಎಷ್ಟು ಹೆದರಿಕೆ ಆಗ್ತಿದೆ. ಅಂಥದ್ರಲ್ಲಿ ನನಗೆಷ್ಟು ಹೆದರಿಕೆ ಆಗಿರಬೇಕು? ನೀ ಹಿಂಗೆ ಭಯ ಪಟ್ಕೊಂಡಿದ್ರೆ ಅಲ್ಲಿ ತ್ರಿಪುರ ಸುಂದರಿ ಅವ್ರ ಮೊಮ್ಮಗ ವೆಯ್ಟಿಂಗು. ಮನೆಯವರೆಲ್ಲ ಓಕೆ ಮಾಡಿ ಆಗಿದೆ, ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಹೇಗೆ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ? ನೀನನ್ನು ಹೆದರ್ಸ್ಬೇಡ. ರಾಜೀವ್ ಸರ್ ಇಲ್ಲದೆ ಹೋದರೆ ನಾನಿಲ್ಲ. ಇದೇ ಥರ ಮೇಘ ಇಲ್ಲದೆ ನಾನಿಲ್ಲ ಅಂತ ಅವರು ಹೇಳೋಂಗಾಗಬೇಕು. ಹಾಗಾದ್ರೇನೆ ನೀನು ಬಯಸ್ದವ್ರ ಜೊತೆ ಜೀವನ ಪೂರ್ತಿ ನೆಮ್ಮದಿಯಾಗಿರೋಕ್ಕಾಗೋದು. ಕೊಟ್ಬಿಡು ಲವ್ ಲೆಟರ್ನ. ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ನೀನು ಒಳ್ಳೆ ಹುಡುಗಿ, ಚೆನ್ನಾಗಿದ್ಯಾ, ರಾಜೀವ್ ಸರ್ ಒಪ್ಕೋತಾರೆ. ಹಾಗಂತ್ಯಾ? ಹ್ಞೂ, ಕೊಟ್ಬಿಡು ಲವ್ ಲೆಟರ್ನ. ಹೋಗು ಮೇಘ, ನಿನ್ನ ಪ್ರೀತಿನ ನೀನೇ ಸಕ್ಸಸ್ ಮಾಡ್ಕೋ. ತ್ರಿಪುರ ಸುಂದರಿ ಅವ್ರನ್ನ ನೆನ್ಸ್ಕೋ. ಅವ್ರ ಮೊಮ್ಮಗನ ರಾಜೀವ್ ಸರ? ರಾಜೀವ್ ಸರ್. ನಡಿ ಮತ್ತೆ.
ರಾಜೀವ್ ಸರ್ದಲ್ವ ಈ ಬ್ಯಾಗು. ಈ ಲೆಟರ್ನ ಈ ಬ್ಯಾಗಲ್ಲೇ ಇಟ್ಬಿಡ್ತೀನಿ. ಏನು ಮಾಡ್ತಿದ್ದೀರಾ ಮೇಡಮ್ ಇಲ್ಲಿ? ಏನಿಲ್ಲ. ಈ ಬ್ಯಾಗ್ಗಳ ಹತ್ರ ಏನು ಕೆಲಸ? ನೋಟ್ಸ್ ಕದೀತಾ ಇದ್ದೀರಾ? ಅಯ್ಯೋ, ನಾನು ಯಾಕೆ ನೋಟ್ಸ್ ಕದೀಲಿ? ಪಕ್ಕಕ್ಕೆ ಬನ್ನಿ. ಯಾಕೆ? ಪಕ್ಕಕ್ಕೆ ಬನ್ನಿ ಹೇಳ್ತೀನಿ. ರಾಜೇಶ್ ಸರ್ ಬ್ಯಾಗ್ ಇಲ್ಲೇ ನಿಂತಿದ್ದೀರಾ? ಏನಿಲ್ಲ. ಹೋಗಿ ಮತ್ತೆ. ರಾಹುಲ್, ಏನೋ ಮಾಡ್ತಾ ಇದೆಯಾ? ಅಣ್ಣ, ನನ್ನ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಬಾ. ಈಗ ನಾನು ಬ್ಯುಸಿ ಇದ್ದೀನಿ, ಸಾಯಂಕಾಲ ಸಿಗ್ತೀನಿ. ಸಂಜೆ ಒಳಗೆ ನನ್ನ ಲೈಫಲ್ಲಿ ಏನೋ ಆಗ್ಬಿಡುತ್ತೋ, ಇವಾಗಲೇ ಮಾತಾಡಬೇಕು. ಬಾ. ಹೇಯ್, ಏನೂ ಆಗಲ್ಲ, ಹೋಗೋ, ಸಾಯಂಕಾಲ ಸಿಗ್ತೀನಿ. ಅಣ್ಣ, ನನ್ನ ಲೈಫ್ಗಿಂತ ನಿಮಗೆ ಕೆಲಸನೇ ಜಾಸ್ತಿ ಆಗೋಯ್ತಾ? ನೀನು ಇವಾಗಲೇ ಮಾತಾಡ್ಬೇಕಂದ್ರೆ ಇವಾಗಲೇ ಮಾತಾಡಬೇಕು. ಬಾ. ಹೇ ರಾಹುಲ್, ಏನೋ ಜೀವನನೇ ಮುಳುಗೋಗಂಥದ್ದು ಆಯ್ತು ಅಂದೆ, ಏನಾಯ್ತಾ? ಅಜ್ಜಿದು ಕಾಟ ಕಾಣು ನನಗೆ. ಅವರೊಂದು ಹುಡುಗಿನ ನೋಡಿದಾರಂತೆ, ಆ ಹುಡುಗಿನ ನಾನು ನೋಡ್ಬೇಕಂತೆ. ಹುಡುಗಿನ ನೋಡಿದಾರ? ಯಾರು? ಯಾರ ಮಗಳು? ಅದೆಲ್ಲ ಕಟ್ಕೊಂಡು ನನಗೇನಾಗಬೇಕು? ನನಗೆ ಇಂಟ್ರೆಸ್ಟ್ ಇಲ್ಲ. ಅಜ್ಜಿದು ಒಂದೇ ಬ್ಲ್ಯಾಕ್ ಮೇಲ್, ಮದುವೆ ಆಗುವಂತ. ಅದು ಹೇಗಣ್ಣ ಸಾಧ್ಯ? ಅದಕ್ಕೆ ನಾನು ಹೇಳಿದ್ದೀನಿ, ನನಗೆ ಹಿಡಿಸಿದ್ರೆ ಮಾತ್ರ ಮುಂದುವರಿರಿ ಅಂತ. ಒಳ್ಳೆ ಗೋಳಾಗೋಗಿದೆ ಅಣ್ಣ. ನನ್ನ ಲೈನೇ ಬೇರೆ. ಅಜ್ಜಿ ತೋರ್ಸೋ ಹುಡುಗಿ ನನಗೆ ಬಿಲ್ಕುಲ್ ಬೇಡ. ಅಜ್ಜಿ ಅವ್ರು ಅನ್ಕೊಂಡಿರೋ ಪ್ರಕಾರ ನಡೆಸ್ಬಿಡ್ತಾರೆ. ಸರಿ, ತಿಳ್ಕೊ ಹುಡುಗಿ ಯಾರು, ಅವ್ರ ಮನೆ ಎಲ್ಲಿದೆ ಅಂತ. ನಾನೇ ತಿಳ್ಕೊಳ್ಳಿ, ಅದ್ರ ಅವಶ್ಯಕತೆ ನನಗಿಲ್ಲ. ರಾಹುಲ್, ಅಜ್ಜಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ನೀನು ತಿಳ್ಕೊಳ್ಳಿಲ್ಲ ಅನ್ಕೋ, ನಿನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಅಜ್ಜಿಗೋಸ್ಕರ. ಸ್ಯಾಕ್ರಿಫೈಸಾ? ನಾನು ಯಾಕೆ ಮಾಡಲಿ? ಅರೆ, ಇಂಟ್ರೆಸ್ಟ್ ಇಲ್ದಿರೋ ಹುಡುಗಿ ಬಗ್ಗೆ ತಿಳ್ಕೊಂಡು ನಾನೇನು ಮಾಡಲಿ? ಓ, ನೀನು ಅಜ್ಜಿ ಪಾರ್ಟಿನಾ? ಹೇ ರಾಹುಲ್, ವಿಷಯ ಅಲ್ಲೇ ಇರೋದು ಕಣೋ. ಹುಡುಗಿ ಯಾರು ಅಂತ ತಿಳ್ಕೊ, ಒಂದು ಕಡೆ ಕರಿ. ಸಿಕ್ಬಿಟ್ಟು ನನಗೆ ಮದುವೆ ಇಷ್ಟ ಇಲ್ಲ ಅನ್ನೋ ವಿಷಯನ ಹುಡುಗಿ ಮನಸ್ಸಿಗೆ ನಾಟೋ ಆಗಿ ಹೇಳು. ಮುಗೀತಲ್ಲ, ನಿನ್ನ ಸಮಸ್ಯೆ ಅಲ್ಲಿಗೆ ಢಮಾರ್ ಅಂತ ಬಿದೋಗುತ್ತೆ. ಥ್ಯಾಂಕ್ ಯು ಬ್ರದರ್, ನನ್ನ ಲೈಫ್ನೇ ಸೇವ್ ಮಾಡಿದೆ. ಈ ಅಜ್ಜಿ ಕೊಡ್ತಿರೋ ಟೆನ್ಷನಲ್ಲಿ ಈ ಐಡಿಯಾನೇ ಬಂದಿಲ್ಲ ನೋಡು. ಮೀಟ್ ಆಗ್ತೀನಿ, ಅಜ್ಜಿ ತೋರಿಸಿರೋ ಹುಡುಗಿನೇ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಜಯನ್? ಹೇಳ್ತೀನಿ. ಇಷ್ಟೊಂದು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಿದೀವಿ ಹೇಳು. ಈ ಕ್ಯೂರಿಯಾಸಿಟಿ ಹೀಗೆ ಇರಲಿ, ನಿಂಗೆ ಗೊತ್ತಾಗುತ್ತೆ.
ಇದು? ನೂರಾರು ಥರದ ಮರ ಇದೆ. ಬಂಜೆ ಮರ ಅಂತ ಕೇಳಿದ್ಯಾ? ಕೇಳಿಲ್ಲ. ಮಕ್ಕಳಾಗ್ದಲೇ ಇರೋರಿಗೆ ಮಕ್ಕಳಾಗ್ಲಿ ಅಂತ ತೊಟ್ಲು ಕಟ್ತಾರೆ. ತಾಳಿ ಮರ ಕೇಳಿದ್ಯಾ? ಮದುವೆ ಆಗ್ದಲೇ ಇರೋರು ಮದುವೆ ಆಗಲಿ ಅಂತ ಮರಕ್ಕೆ ತಾಳಿ ಕಟ್ತಾರೆ. ಅದೇ ರೀತಿ ಇದು ಪ್ರೇಮಿಗಳ ಮರ. ಪ್ರೇಮಿಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಪ್ರೇಮಿಗಳ ಮರನಾ? ಹೌದು, ಲವ್ ಅಂದ್ರೇ ಪ್ರಾಬ್ಲಮ್. ಪ್ರಾಬ್ಲಮಿಂದನೇ ಶುರುವಾಗಿ ಪ್ರಾಬ್ಲಮಲ್ಲೇ ಎಂಡ್ ಆಗೋದಿಲ್ಲ. ಅದಕ್ಕೆ ನಮ್ಮ ಲವ್ ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದೆ. ಇಲ್ಲಿಗೆ ಬಂದರೆ ಯಾವುದೇ ಪ್ರಾಬ್ಲಮು ಬರಲ್ಲ, ಸಂತೋಷವಾಗಿರ್ಬೋದು. ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲಿದೆ. ಲವ್ ಯು ಪುಟ್ಟ. ನಿನ್ನ ಪ್ರೀತಿ ಸಿಕ್ತು ಅನ್ನೋ ಕಾರಣಕ್ಕೆ ನಾನು ದೇವ್ರನ್ನ ನಂಬ್ತಾ ಇದ್ದೆ. ಇದು ಹಿಡ್ಕೊ. ನೀನು ಆ ಸೈಡಿಂದ ಸುತ್ಕೊಂಬ, ನಾನು ಈ ಸೈಡಿಂದ ಸುತ್ಕೊಂಬ. ದೇವ್ರೆ, ನನ್ನ ಪ್ರೀತಿ ನಿರಂತರವಾಗಿ ನಿರಾತಂಕವಾಗಿ ಸಾಗುವ. ದೇವ್ರೆ, ಜಯಂತ್ ಯಾವಾಗಲೂ ನನ್ನ ಜೊತೆ ಇರೋ ಹಾಗೆ ಮಾಡು, ಅಷ್ಟೇ ಸಾಕು. ಖಂಡಿತ ನಮ್ಮ ಮದುವೆ ನಿರಾತಂಕವಾಗಿ ನಡೆಯುತ್ತೆ. ದೇವರ ಆಶೀರ್ವಾದ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ತಾಯಿ ದೇವರ ಆಶೀರ್ವಾದ ಇದೆ. ಗಂಡ ಇದ್ದಾಗ ಫ್ರೆಂಡ್ ಯಾಕಬೇಕು? ಯಾಕೆ ಮಯೂರಿ, ಏನಾಯ್ತು? ಏನೂ ಇಲ್ಲ. ಏನೂ ಇಲ್ಲದೆ ಸಡನ್ ಆಗಿ ಯಾಕೆ ಡಲ್ ಆದೆ? ಏನೂ ಇಲ್ಲ ಬಿಡು ಜಯಂತ್. ನೀನು ಹೀಗೆ ಹೇಳಿದ್ರೆ ನನಗಿನ್ನೂ ಡೌಟ್ ಜಾಸ್ತಿ ಆಗತ್ತೆ. ನನ್ನ ಹತ್ರನೇ ಏನು ಮುಚ್ಚು ಮರೆ? ಜಯಂತ್, ನನ್ನ ತಪ್ಪು ತಿಳ್ಕೊಬೇಡ. ಅತ್ತೆ ನಿನ್ನ ಹತ್ರ ಒಂಥರ ಇರ್ತಾರೆ, ನನ್ನ ಹತ್ರ ಒಂಥರ ಇರ್ತಾರೆ. ಅಂದರೆ ನನ್ನ ಹತ್ರ ಇದ್ದಾಗ ಅವ್ರ ನಡೆ ನುಡಿಗಳೇ ಬೇರೆ ಥರ ಇರುತ್ತೆ. ಅವರು ಮುಂಚೆಯಿಂದನೂ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಕಷ್ಟಪಟ್ಟು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಈಗಲೂ ನನ್ನ ಕಂಡ್ರೆ ಆಗೋದಿಲ್ಲ ಅಂತ ಅವ್ರ ಮಾತಲ್ಲೇ ಗೊತ್ತಾಯ್ತು. ನನ್ನ ಬಗ್ಗೆ ಅವ್ರಿಗಿನ್ನೂ ಅಸಹನೆ ಇದೆ ಜೈ. ಯಾಕೆ ಹಾಗೆ ಅನ್ನಿಸ್ತು ನಿನಗೆ? ನೆನ್ನೆ ನನ್ನ ಫ್ರೆಂಡ್ ವಿನೋದ್ ಜೊತೆ ವಿಡಿಯೋ ಚಾಟ್ ಮಾಡ್ತಿದ್ದೆ. ಅಲ್ಲಿಗೆ ಅತ್ತೆ ಬಂದು ಹರ್ಟ್ ಮಾಡೋ ಥರ ಮಾತಾಡಿದ್ರು. ಇದೇ ಕೊನೆ ಅಂತ ವಾರ್ನ್ ಬೇರೆ ಮಾಡ್ಬಿಟ್ಟು ಹೋದ್ರು. ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಬೈದ್ರು. ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡು? ಫ್ರೆಂಡ್ ಜೊತೆ ಮಾತಾಡೋದು ತಪ್ಪ? ನನ್ನ ದೃಷ್ಟಿಲಿ ತಪ್ಪಲ್ಲ. ಆದರೆ ನಿಮಗೆ ಗೊತ್ತಲ್ವಾ, ನಮ್ಮದು ಸಂಪ್ರದಾಯಸ್ಥ ಕುಟುಂಬ. ನಮ್ಮನೆ ಹೆಣ್ಮಗು ಅಂಗಡಿಗೆ ಹೋಗ್ತಿದ್ದಾಳೆ ಅಂದರೆ ನಮ್ಮನೆ ಗಂಡಸರು ಅವಳ ಜೊತೆಲಿ ಹೋಗ್ತಾರೆ. ಯಾಕೆ ಹೇಳು? ಅವಳು ತಪ್ಪು ಮಾಡ್ತಿದ್ದಾಳೆ ಅಂತಲ್ಲ, ಜನಗಳ ಕೆಟ್ಟ ದೃಷ್ಟಿಗಳ ಮೇಲೆ ಬೀಳಬಾರ್ದು ಅಂತ. ಜಯಂತ್, ನಾನು ಮಾಡರ್ನ್ ಡ್ರೆಸ್ಸಸ್ ಹಾಕ್ಬೋದು, ಆದರೆ ನಾನು ನನ್ನ ಲೈಫನ್ನ ಶಿಸ್ತಲ್ಲಿ ಲೀಡ್ ಮಾಡ್ತೀನಿ. ಅಲ್ಲ ಅಂತ ನಾನು ಹೇಳಿದ್ನ? ಅಮ್ಮ ಒಂದು ಸ್ವಲ್ಪ ಹಾಗೇನೆ. ನೀನು ಮುಂಚಿನ ಮಯೂರಿ ಅಲ್ಲ ಈಗ. ಅಮ್ಮನಿಗೆ ನೀನೀಗ ಸೊಸೆ. ಅವ್ರಿಗೆ ನಿನ್ನ ಮೇಲೆ ತುಂಬ ನಿರೀಕ್ಷೆಗಳಿರುತ್ತೆ, ಜವಾಬ್ದಾರಿ ಇರುತ್ತೆ ಅಲ್ವಾ? ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಬೇಕು. ಹರಕೆ ಕಟ್ಟಿದ್ದೀವಿ, ಎಲ್ಲ ಒಳ್ಳೇದಾಗತ್ತೆ. ಮತ್ತೆ ಅದೇ ಮೂಡಲ್ಲಿ ಇದೆಯಲ್ಲ ನೀನು. ಸ್ಮೈಲ್.
ಡೈರೆಕ್ಟಾಗಿ ಕೈ ಕೊಡೋದು ಬಿಟ್ಟು ಲವ್ ಲೆಟರ್ನ ರಾಜು ಸರ್ ಬ್ಯಾಗಲ್ಲಿ ಏನಕ್ಕೆ ಇಡಕ್ಕೆ ಹೋದೆ? ಬರೀ ಲವ್ ಮಾಡಿದ್ರೆ ಸಾಲದು, ಆ ಪ್ರೀತಿನ ಸಿಯಾಗಿ ಹೇಳ್ಕೋಬೇಕು. ಅವ್ರ ಕೈಗೆ ಕೊಡೋಕೆ ತುಂಬ ಭಯ ಆಯಿತು ನನಗೆ. ಅವ್ರ ಬ್ಯಾಗಲ್ಲಿ ಲೆಟ್ರ್ ಅವ್ರಿಗೆ ಕೊಟ್ಟಾಗಲ್ವಾ, ಲಂಚ್ ಬಾಕ್ಸ್ ತೆಗಿಬೇಕಾದ್ರೂ ಅಥವಾ ಪುಸ್ತಕ ತೆಗಿಬೇಕಾದ್ರೂ ಅವ್ರ ಕೈಗೆ ಸಿಗುತ್ತೆ, ಅವ್ರು ಅದನ್ನು ಓದ್ತಾರೆ. ಅವ್ರಿಗೆ ನನ್ನ ಪ್ರೀತಿ ತಳಮಳ ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಯ್ತು. ಮೇಘ, ಒಂದ್ ನಿಮಿಷ, ನಾನು ಬರ್ತೀನಿ. ನಿನ್ನ ಲವ್ ಲೆಟರ್ನ ನಾನು ಓದ್ದೆ. ನಿನ್ನ ತಳಮಳಕ್ಕೆ, ನಿನ್ನ ಚಡಿಪಡಿಕೆಗೆ, ನೀನು ಕಾಯ್ತಾ ಇರೋದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡೋಣ ಅನ್ನಿಸ್ತಾ ಇದೆ. ನಿನಗೇನು ಅನ್ನಿಸ್ತಾ ಇದೆ? ಇಷ್ಟೊಂದು ಭಯ ಇದ್ರೆ ಹೇಗೆ ಮೇಘ? ಪ್ರೀತಿ ಪ್ರೇಮದ ವಿಷಯ ಬಂದಾಗ ಎರಡೂ ಕಡೆನೂ ಒಳ್ಳೇದಾಗಬೇಕು, ಆ ರೀತಿ ಡಿಸಿಷನ್ ತಗೋಬೇಕಾಗತ್ತೆ. ಸರಿ, ನಾಳೆ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಹೋಟೆಲ್ ಮಸಾಲಾದಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ನಿರ್ಧಾರನ, ನಮ್ಮ ಭವಿಷ್ಯದ ನಿರ್ಧಾರನ ನಾನು ನಿನಗೆ ಅಲ್ಲಿ ಹೇಳ್ತೀನಿ. ಇಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಡಿಸ್ಕಸ್ ಮಾಡೋದು ಸರಿಯಲ್ಲ. ನಾಳೆ ಸಿಗೋಣ. ಬಾಯ್. ಟೇಕ್ ಕೇರ್. ಹೊಡೆದಿಯಲ್ಲೇ ಚಾನ್ಸು, ಕಂಗ್ರಾಟ್ಸ್. ಆದರೆ ಅವ್ರ ನಿರ್ಧಾರ ಕೇಳೋಕ್ಕೆ ನಾಳೆ ಸಂಜೆ 4 ಗಂಟೆವರೆಗೂ ಕಾಯ್ಬೇಕಲ್ಲೇ? ತುಬಕ್ಕಂತ ಐ ಲವ್ ಯು ಟು ಅಂದ್ಬಿಟ್ರೆ ಅವ್ರ ಲೆವೆಲ್ ಡೌನ್ ಆಗಲ್ವಾ? ಎನಿವೇಸ್, ನಿನ್ಗೆ ಇನ್ನೋರು ಸಿಕ್ಬಿಟ್ರು. ಈಗ ನಾನು ಯಾರನ್ನಾರು ಹುಡ್ಕೋಬೇಕು. ನಾಳೆ ಅಲ್ಲಿ ಹೆದರ್ಕೋಬೇಡ. ನಿನ್ನ ಆಸೆ ಕನಸು ಏನೇನಿದೆ ಎಲ್ಲ ಹೇಳ್ಕೊಂಬಿಡು. ಶಬರಿ ಲೆಟರ್ ಕೊಟ್ಟು ಒಂದೇ ದಿನಕ್ಕೆ ರಾಮ ಬಂದಾಯ್ತು. ಗೆದ್ದೆ ಬಿಡೆ. ಲವ್ ಇಸ್ ರೈಸಿಂಗ್, ಮೇಘಾ ಇಸ್ ಶೈನಿಂಗ್.